ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ನಾನೀಗ ಸುರುಳಿ ಪೂರಿ ಮಾಡೋ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಚಿರೋಟಿ ರವೆಯನ್ನು ಮುಕ್ಕಾಲು ಭಾಗ ತಗೊಂಡಿದ್ದೀನಿ ಒಂದು ಬಟ್ಲಲ್ಲಿ. ಅದೇ ಬಟ್ಲಲ್ಲಿ ಒಂದು ಕಾಲು ಭಾಗದಷ್ಟು ಮೈದಾ ಹಿಟ್ಟನ್ನು ಸಹ ನಾನು ತಗೊಂಡಿದ್ದೀನಿ. ಎರಡನ್ನು ನಾನು ಒಂದು ಬಾಣಲಿಗೆ ಹಾಕಿಬಿಟ್ಟು ಚಿಟಿಕೆಯಷ್ಟು ಉಪ್ಪು, ಸ್ವಲ್ಪ ಅಡಿಗೆ ಸೋಡಾನ ಹಾಕಿ, ಹಾಗೆ ಸ್ವಲ್ಪ ಫುಡ್ ಕಲರ್ ಆರೆಂಜ್ ಕಲರ್ ತಗೊಂಡು ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟು ಕಲಿಸ್ತಾ ಬರಬೇಕು. ಈ ರೀತಿ ಕಲಿಸಿದ ಮೇಲೆ ಮತ್ತೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ನೀಟಾಗಿ ಹಿಟ್ಟು ನಾದ್ಬಿಟ್ಟು 5 ಗಂಟೆ ಹಿಟ್ಟನ್ನು ನೆನೆಯಲು ಬಿಡಿ. ಒಂದು ಪ್ಲೇಟನ್ನು ಮುಚ್ಚಿ ನೀಟಾಗಿ ಒಂದು 5 ಗಂಟೆ ಬಿಡಿ. ಆಮೇಲೆ ಹಿಟ್ಟು ಈ ರೀತಿ ಆಗುತ್ತೆ. 5 ಗಂಟೆ ಆದಮೇಲೆ ಹಾಗೆ ಒಂದು ಪ್ಯಾನನ್ನು ತಗೊಂಡು ಕಲರ್ ಬ್ರೌನ್ ಆಗೋವರೆಗೂ ಸಿಮ್ಮಾಗಿಟ್ಟು ಹುರಿಬೇಕು ಹುರಿದಿರೋ ಕಾಯನ್ನು. ಹಾಗೆ ಒಂದು ಬಟ್ಲು ಹುರ್ಗಡ್ಲೆಯನ್ನು ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ, ಗ್ರೈಂಡ್ ಮಾಡ್ತಾ ಇದ್ದೀನಿ. ಹುರ್ಗಡ್ಲೆ ಜೊತೆಲಿ ನಾನು ಒಂದು 3 ಏಲಕ್ಕಿನೂ ಸಹ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಂತರ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆನೂ ಹಾಕ್ತಾ ಇದ್ದೀನಿ. ಅದು ಸಹ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ರುಬ್ಬಿರೋ 2 ಪೌಡ್ರು ಹಾಗೆ ಹುರಿದಿರೋ ಕಾಯನ್ನು ಸಹ ಮಿಕ್ಸ್ ಮಾಡಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟಿಯಾಗಿ ಇರುತ್ತೆ ನೋಡಿ ಸ್ವೀಟು. ಎಲ್ಲವನ್ನು ಮಿಕ್ಸ್ ಆದಮೇಲೆ ಒಂದು ಸ್ಪೂನ್ ತುಪ್ಪನೂ ಸಹ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ. ಆದಮೇಲೆ 5 ಗಂಟೆ ನೆನೆಯಲ್ಲಿ ಬಿಟ್ಟಿರೋ ಹಿಟ್ಟನ್ನು ತುಂಬ ಸಾಫ್ಟಾಗಿದೆ ನೋಡಿ. ಈ ರೀತಿ ಇನ್ನೊಂದು ಸರಿ ಮಿಕ್ಸ್ ಮಾಡಿ ನೀಟಾಗಿ ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ತೆಳುವಾದ ಪೂರಿಯನ್ನು ಲಟ್ಟಿಸ್ಬೇಕು. ತೆಳುವಾದ ಪೂರಿಯನ್ನು ಲಟ್ಟಿಸಿ ಆದಮೇಲೆ ಎಣ್ಣೆಯನ್ನು ಸಿಮ್ಮಾಗಿ ಬಿಸಿಯಾಗಿರುತ್ತಲ್ವ ಒಂದು ಬಾಣಲೆಯಲ್ಲಿ, ಆ ಎಣ್ಣೆಗೆ ಆ ಪೂರಿಯನ್ನು ಹಾಕಿ ಪೂರಿ ಸಾಫ್ಟಾಗಿ ಬೇಯಬೇಕು. 2 ಸೈಡ್ ಪೂರಿಯನ್ನು ಬೇಯಿಸಿ ಸ್ವೀಟ್ ತುಂಬ ಚೆನ್ನಾಗಿದೆ, ಮಾಡಿ ನೋಡಿ. ಹಾಗೆ ಸಪೋರ್ಟ್ ಮಾಡಿ. ಹೂರಣನ ಹಾಕಿ ಈ ರೀತಿ ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಈ ಥರ ಮಾಡಿ ನೆಕ್ಸ್ಟ್ 2 ಫೋಲ್ಡನ್ನು ಮಾಡಿ ಸುರುಳಿ ಪೂರಿ ಸ್ವೀಟ್ ರೆಡಿ ಆಯಿತು.